ನಮಸ್ಕಾರ, ನಾನು ಮಾಡರ್ನ್ ಡೈರಿ ಮೆಷಿನ್ಸಿಂದ ಮಾತಾಡ್ತಾ ಇರೋದು. ಮುಂಚೆ ಎಲ್ಲ ನಾನು ಒಂದು ಸುಮಾರು ವಿಡಿಯೋ ಬಿಟ್ಟಿದ್ದೀವಿ ಹಾಲು ಕರೆಯೋ ಯಂತ್ರದ್ದು, ಅಂದರೆ ಮಿಲ್ಕಿಂಗ್ ಮಿಷಿನ್ದು ವಿಡಿಯೋ ಸುಮಾರು ಬಿಟ್ಟಿದ್ದೀವಿ ನಾವು. ಬಟ್ ಪರ್ಟಿಕ್ಯುಲರ್ ಆಗಿ ನಾವು ನ್ಯಾನೋ ಮಿಲ್ಕಿಂಗ್ ಮಿಷಿನ್ದು ಯಾವಾಗಲೂ ಬಿಟ್ಟಿರಲಿಲ್ಲ. ಇದು 4 ರಿಂದ 5 ಹಸು ಇರೋರಿಗೆ ತುಂಬ ಯೂಸ್ ಆಗುತ್ತೆ. ಇದ್ರ ಹೆಸರು ನ್ಯಾನೋ ಮಿಲ್ಕಿಂಗ್ ಮಿಷಿನ್ ಅಂತ. ಮೇಡಮ್, ನ್ಯಾನೋ ಬಗ್ಗೆ ಹೇಳಿದೆ, ಇದು ನ್ಯಾನೋನ ಹೇಗೆ ಡಿಸೈನ್ ಮಾಡಿದ್ರೆ? ಓಕೆ, ನ್ಯಾನೋ ಆ್ಯಕ್ಚುಲಿ ಒಂದು ಚಿಕ್ಕ ಪ್ರಮಾಣದ ರೈತರು, ಅಂದರೆ 3 ರಿಂದ 4 ಹಸು 4 ರಿಂದ 5 ಹಸು ಇಟ್ಕೋತಾರಲ್ಲ, ಅವ್ರಿಗೆ ತುಂಬ ಯೂಸ್ ಆಗುತ್ತೆ. ಇದು ಚಿಕ್ಕದು ಮೆಷಿನ್ ಆ್ಯಕ್ಚುಲಿ. ಸೊ ಇದು ಅರ್ಧ HP ಮೋಟ್ರ್ ಕೊಟ್ಟಿದ್ದೀವಿ ಇದಕ್ಕೆ. ಮತ್ತು ಟ್ರಾನ್ಸ್ಪರೆಂಟ್ ಲೈನರ್ಸ್ ಕೊಟ್ಟಿರೋದ್ರಿಂದ ತುಂಬ ನೀಟಾಗಿ ಹಾಲು ಹೇಗೆ ಬರುತ್ತೆ ಮತ್ತು ಹೇಗೆ ಹೋಗುತ್ತೆ ಎಲ್ಲ ನೀಟಾಗಿ ಕಾಣಿಸುತ್ತೆ. ಕ್ಯಾನಿಗೆ 22 ಲೀಟ್ರ್ ಕ್ಯಾನ್ ಕೊಟ್ಟಿರ್ತೀವಿ ಇದಕ್ಕೆ. ಮತ್ತು ಬ್ರಷ್ ಎಲ್ಲ ಕೊಟ್ಟಿರೋದ್ರಿಂದ ಟ್ರಾನ್ಸ್ಪರೆಂಟ್ ಇದರಿಂದ ಕ್ಲೀನ್ ಮಾಡ್ಕೊಳ್ಳೋಕ್ಕೆ, ಬ್ರಷ್ ಎಲ್ಲ ಹಾಕಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು. ಮತ್ತು ಒನ್ ಟೈಮಾಗಿ 30 ರಿಂದ 40 ಲೀಟ್ರ್ ಹಾಲು ಕೂಡ ಕರಿಬಹುದು. ಮನೆ ಕರೆಂಟಿಗೆ ಯೂಸ್ ಆಗುತ್ತೆ. UPS ಇದ್ದರೆ UPS ಯೂಸ್ ಮಾಡ್ಕೋಬಹುದು. ಮತ್ತು ಮೋಟರ್ಗೆ ನಾವು 1 ವರ್ಷದ ವಾರಂಟಿ ಕೊಟ್ಟಿದ್ದೀವಿ ಇದಕ್ಕೆ. ಮತ್ತು ಏನೇ ಸರ್ವಿಸ್ ಇದ್ದರೂ ಕೂಡ ನಮ್ಮ ಹತ್ರ ನೀವು ಸರ್ವಿಸ್ ಇಂಜಿನಿಯರ್ ಅವೈಲೇಬಲ್ ಇರ್ತಾರೆ, ಅವ್ರ ಹತ್ರ ಸರ್ವಿಸ್ ತೊಗೋಬೋದು. ಇದು ಬೇರೆ ಮಿಲ್ಕಿಂಗ್ ಮಿಷನ್ಗೂ ಇದಕ್ಕೆ ಏನು ವ್ಯತ್ಯಾಸ ಇದೆ? ಸೊ ಬೇರೆ ಮಿಲ್ಕಿಂಗ್ ಮಿಷಿನ್ ನಮ್ಮ ಹತ್ರ, ನಾನಿವಾಗ ನಿಮ್ಮ ಹತ್ರ ಆಲ್ರೆಡಿ ಹೇಳಿದ್ದೆ 7 ರಿಂದ 8 ಥರ ಮಿಲ್ಕಿಂಗ್ ಮಿಷಿನ್ ನಮ್ಮ ಹತ್ರ ಇದೆ ಅಂತ. ಸೊ ಇದೇ ಪರ್ಟಿಕ್ಯುಲರ್ ಆಗಿ ಯಾಕೆ ಯೂಸ್ ಆಗುತ್ತೆ ನ್ಯಾನೋ ಮಿಲ್ಕಿಂಗ್ ಮಿಷಿನ್ 4-5 ಹಸು ಇರೋರಿಗೆ ಅಂತಂದರೆ, ಇದು 22 ಲೀಟ್ರ್ ಹಾಲು ಇದು ಕ್ಯಾನ್ ಕೊಟ್ಟಿರ್ತೀವಿ ನಾವು, ಆಯಿತಾ. ಮತ್ತು ಇನ್ನೊಂದೇನು ಅಂತಂದರೆ, ಈ ಪಲ್ಸ್ ಸೆಟ್ಟರ್ ಅಂತ ಕೊಟ್ಟಿದ್ದೀವಿ ಅದಕ್ಕೆ. ಪಲ್ಸ್ ಸೆಟ್ಟರ್ ಎಲ್ಲ ಇರೋದ್ರಿಂದ ಅದು ಮಸಾಜ್ ಮಾಡಿ ಹಾಲು ಕರಿಯೋಕ್ಕೆ ಈಸಿ ಆಗುತ್ತೆ. ಅದರಿಂದ ಹಸು ಇದೆಯಲ್ಲ ಅದು ಕಂಫರ್ಟೇಬಲ್ ಆಗುತ್ತೆ. ಒಂದ್ಸತಿ ನೀವು ಹಾಕಿದ ತಕ್ಷಣ, ಟೀಟ್ ಕಪ್ಪೆಲ್ಲ ಹಾಕಿದ ತಕ್ಷಣ ಅದು ಹಾಲು ಕರಿಬೇಕಿದ್ರೆ ಮಸಾಜ್ ಮಾಡಿ ಹಾಲು ಕರಿಯೋದ್ರಿಂದ ಅದಕ್ಕೆ ಭಯ ಆಗೋದಿಲ್ಲ. ಮತ್ತು ರೈತರಿಗೆ ಅದು ತುಂಬ ಟೈಮ್ ಕೂಡ ಸೇವ್ ಆಗುತ್ತೆ ಅದರಿಂದ. ಮೇಡಮ್, ಇದು ಕರೆಂಟಲ್ಲಿ ಯೂಸ್ ಮಾಡೋದಾ, ಪೆಟ್ರೋಲ್ ಎರಡಕ್ಕೂ ಬರುತ್ತೆ? ಯಾವ ಥರ? ಸರಿ, ಇಲ್ಲ, ಪೆಟ್ರೋಲ್ಗೆ ಆಗಲ್ಲ ಇದು. ಅದಕ್ಕೆ ಸಪ್ರೇಟ್ ಮೆಷಿನ್ ಇದೆ, ಬೆಸ್ಟ್ ಮಿಲ್ಕಿಂಗ್ ಮಿಷಿನ್ ಅಂತ ಇದೆ. ಸೊ ಅದಕ್ಕೆ ಪೆಟ್ರೋಲ್ ಇಂಜಿನ್ ಯೂಸ್ ಆಗುತ್ತೆ. ಬಟ್ ಈ ನ್ಯಾನೋ ಮಿಲ್ಕಿಂಗ್ ಮಿಷಿನ್ಗೆ ಮನೆಯ ಕರೆಂಟಿಗೆ ಮಾತ್ರ ಯೂಸ್ ಆಗುತ್ತೆ. ಮತ್ತು ಮನೇಲಿ UPS ಇದ್ದರೆ ಯೂಸ್ ಮಾಡ್ಕೋಬೋದು. ಇವಾಗಷ್ಟೇ ನಾನು ನ್ಯಾನೋ ಮಿಲ್ಕಿಂಗ್ ಮಿಷಿನ್ ಬಗ್ಗೆ ಹೇಳ್ತಾ ಇದ್ದೆ ಅಲ್ಲ, ನಮ್ಮ ಹತ್ರ ತೊಗೊಂಡಿರೋದು ನ್ಯಾನೋ ಮಿಲ್ಕಿಂಗ್ ಮಿಷಿನ್ ಒಬ್ಬರು ಕಸ್ಟಮರ್ ಇದ್ದಾರೆ. ಅವ್ರ ಹೆಸರು ಉಷಾರಾಣಿ ಅಂತ. ಅವರು ಚನ್ನರಾಯಪಟ್ಟಣದವರು. ಸೊ ಉಷಾ ಅವರೇ, ಹೇಗೆ ನಿಮಗೆ ಮುಂಚೆ ನೀವು ಯೂಸ್ ಮಾಡ್ತಾ ಇದ್ರ ಏನಾದರೂ ಮಿಲ್ಕಿಂಗ್ ಮಿಷಿನ್? ಮುಂಚೆನು ಯೂಸ್ ಮಾಡ್ತಿದ್ದಿಲ್ಲ, ಕೈಯಲ್ಲಿ ಕಾಕ್ತಿತ್ತಿಲ್ಲ ಅಂದ್ಬಿಟ್ಟು ಫೇಸ್ಬುಕ್ಕಲ್ಲಿ ನೋಡಿದ್ವಿ ನಿಮ್ಮಿದ, ಅದನ್ನ ನೋಡಿ ತಗೊಂಡಿದ್ದು. ಓಕೆ, ಅಲ್ಲಿ ಕರೆಯೋಕ್ಕೆ ಅಂತ ನಮ್ಮ ಹತ್ರ 3 ಹಸುಗಳಿದೆ, ಕರಿತಾ ಇದೀವಿ. ಹೇಗೆ ಈಸಿ ಅನ್ಸುತ್ತೆ ನಿಮಗೆ? ಈಸಿ ಅನ್ಸುತ್ತೆ. ಅದೇ ಒಂದ್ ಸ್ವಲ್ಪ ಅಷ್ಟು ಕರಿಬೇಕಾದ್ರೆ ಹಿಂಸೆ ಆಗುತ್ತೆ. ಸ್ಟಾರ್ಟಿಂಗ್ ಹಸುಗಳಿಗೆಲ್ಲ ರೂಢಿ ಇರಲ್ವಲ್ಲ, ಆಮೇಲೆ ಸೆಟ್ ಆಗುತ್ತೆ. ಸೊ ಎಷ್ಟು ಒನ್ ಟೈಮಿಗೆ ನೀವು ಎಷ್ಟು ಹಾಲು ಕರಿತೀರಾ? ನಾವು 20 ಲೀಟ್ರ್ ಕರಿತೀವಿ. 20 ಲೀಟರ್. ಮತ್ತೆ ಆ ಲೈನರ್ಸ್ ಎಲ್ಲ ಕ್ಲೀನ್ ಮಾಡಕ್ಕೆ ಈಸಿ ಇದೆಯಾ ನಿಮ್ಗೆ? ಅದು ಬ್ರಷ್ ಎಲ್ಲ ಇದೆಯಲ್ಲ, ಎಲ್ಲ ಇರೋದ್ರಿಂದ, ಅಂದ್ರೆ ಲೈನರ್ ಅದು ತುಂಬಾ ಟ್ರಾನ್ಸ್ಪರೆಂಟ್ ಕೊಟ್ಟಿದೀವಲ್ಲ, ಅದು ಕ್ಲೀನ್ ಮಾಡಕ್ಕೆ ಈಸಿ ಆಗುತ್ತೆ. ಮತ್ತೆ ಮುಂಚೆ ನೀವು ಕೈಯಲ್ಲೇ ಕರಿತಿದ್ರಲ್ಲ, ಇದು ಹಾಲಿಂದು ಮಿಲ್ಕಿಂಗ್ ಮಿಷಿನ್ ತಗೊಳಕ್ಕಿಂತ ಮುಂಚೆ ಅದು ಸ್ವಲ್ಪ ಕಷ್ಟ ಆಗ್ತಾ ಇತ್ತ ನಿಮ್ಗೆ? ಕೈಯಲ್ಲಿ ಕರಿಬೇಕು ಅಂದ್ರೆ ಹಿಂಸೆನೆ. ಈಗ ಇಬ್ರಿದ್ರೆ ಏನ್ ಅನ್ಸಲ್ಲ, ಒಬ್ಬೊಬ್ರೆ ಕರಿಬೇಕು ಅಂದ್ರೆ ಹಿಂಸೆ ಆಗುತ್ತೆ. ಈಗ ಇಬ್ಬಿಬ್ರು ಆದ್ರೆ ಅದಕ್ಕೆ ಇದು ಈಸಿ ಆಗುತ್ತೆ. ಸೊ ನಮ್ಮ ಹತ್ರ ಸುಮಾರು ತರದ ಮಿಲ್ಕಿಂಗ್ ಮಿಷಿನ್ ಇದೆ, ಒಂದು 5-6 ತರದ್ದು ಮಿಲ್ಕಿಂಗ್ ಮಿಷಿನ್ ಇದೆ. ಸೊ ನೀವು ಫೋನ್ ಮಾಡಿದ್ರಲ್ಲ ನಮಗೆ, ನಮ್ಮ ಕಂಪ್ನಿಯವ್ರಿಗೆ, ಆವಾಗ ನಿಮ್ಗೆ ಇದೇ ಮಿಲ್ಕಿಂಗ್ ಮಿಷಿನ್ ತಗೋಬೇಕು ಅಂತ ಹೇಗೆ ಗೊತ್ತಾಯ್ತು? ಕಮ್ಮಿ ಬಜೆಟ್ ಇರುತ್ತಲ್ಲ, ಕಮ್ಮಿ ಇತ್ತು, ಒಂದ್ ಸ್ವಲ್ಪ ನಮ್ಗೆ ಈಸಿ ಆಗುತ್ತೆ. ಬೇರೆದೆಲ್ಲ 45,000 48,000, ಅದಕ್ಕೆ ಇದು ಕರೆಂಟ್ UPS ಯಾವ್ದ್ರೆಲ್ಲ ಯೂಸ್ ಮಾಡ್ಬೋದು ಅಂದ್ರಲ್ಲ, ಅವಕ್ಕೆಲ್ಲ ಬೇರೆ ತರ ಯೂಸ್ ಮಾಡ್ಬೇಕು. ನಮಗೆ 3 ಹಸುಗೆ ಸಾಕು ಅನ್ಸುತ್ತೆ. ಸೊ ಇವಾಗ ಹಳ್ಳಿ ಎಲ್ಲಾ ಮನೆಯಲ್ಲಿ ಒಂದು 10 ನಾವು ಇವಾಗ ತುಂಬಾ ಹಳ್ಳಿಲೆಲ್ಲ ಕೊಟ್ಟಿದ್ದೀವಿ. ಸೊ ಕೆಲವರು ಇನ್ನೂ ಕೈಯಲ್ಲೇ ಕರಿತಾ ಇದ್ದಾರೆ. ಸೊ ಅವರಿಗೆಲ್ಲ ಏನು ಹೇಳ್ತೀರಾ ನೀವು? ಕೈಯಲ್ಲಿ ಕರಿಯೋರಿಗೆ ಅದೇ ಒಂದು 30 ಲೀಟ್ರ್ 40 ಲೀಟ್ರ್ ಅಂತ ಕರಿಯೋರಿಗೆ ಮಿಷಿನ್ ತಗೊಂಡ್ರೆ ಈಸಿ ಆಗುತ್ತೆ. ಟೈಮ್ ಸೇವ್ ಆಗುತ್ತೆ. ಬೇರೆ ಕೆಲಸಕ್ಕೂ ಚೆನ್ನಾಗುತ್ತೆ. ಸೊ ನಮ್ಮ ಹತ್ರ ಮಿಲ್ಕಿಂಗ್ ಮಿಷಿನ್ ತಗೊಂಡು ನೀವು ಇಷ್ಟು ಚೆನ್ನಾಗಿ ಯೂಸ್ ಮಾಡ್ಕೋತಾ ಇರೋದು ನೋಡಿ ನಮ್ಗೆ ತುಂಬ ಖುಷಿ ಆಯಿತು. ಮಹಿಳೆಯಾಗಿ ಒಂದು ಮಿಲ್ಕಿಂಗ್ ಮಿಷಿನ್ ಎಲ್ಲ ತಗೊಂಡು ಹಾಲು ಕರೆದು ಡೈರಿ ಎಲ್ಲ ಇಟ್ಕೊಂಡಿದ್ದೀರಾ. ನಿಮ್ಗೆ ತುಂಬ ಒಳ್ಳೇದಾಗಲಿ. ಥ್ಯಾಂಕ್ ಯು, ಧನ್ಯವಾದ. ಮೇಡಮ್, ಇದು ಪ್ರೈಸು, ವಾರಂಟಿ, ಡೆಲಿವರಿ ಎಲ್ಲ ಯಾವ ಥರ? ಸೊ ಪ್ರೈಸ್ ಹೇಗೆ ಅಂತಂದರೆ ಸರ್, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಂಬರ್ ಕೊಟ್ಟಿರ್ತೀವಿ, ಆ ನಂಬರ್ಗೆ ಫೋನ್ ಮಾಡಿ ತುಂಬ ಕಡಿಮೆ ಬೆಲೆಯಲ್ಲಿ ಮಾರ್ತಾ ಇದ್ದೀವಿ ಇದನ್ನು. ಮತ್ತು ಏನಂತಂದರೆ ಡೆಲಿವರಿ ತುಂಬ ನಿಮಗೆ ಈಸಿಯಾಗಿ ಸಿಗುತ್ತೆ. ಯಾಕಂದರೆ ಒಂದ್ಸತಿ ಬುಕ್ಕಿಂಗ್ ಆದಮೇಲೆ ನಿಮ್ಮದು ಯಾವ ಅಡ್ರೆಸ್ಸಿಗಿದೆ ಅಲ್ಲಿಗೆ ನಾವು ಡಿಸ್ಪ್ಯಾಚ್ ಮಾಡಿಕೊಡ್ತೀವಿ. ಕರ್ನಾಟಕದಲ್ಲಿ ಯಾವುದೇ ಹಳ್ಳಿಲಾದರೂ ಕೂಡ ಡೆಲಿವರಿ ಸಿಗುತ್ತೆ ನಿಮಗೆ. ಈ ಕಡೆ ನಿಮಗೆ ಹಾಸನದಲ್ಲಿ ಒಂದು ಆಫೀಸ್ ಇದೆ. ಸೊ ಹಾಸನದಲ್ಲಿ ಬುಕ್ಕಿಂಗ್ ಮಾಡ್ಕೋಬೋದು. ಇಲ್ಲ ನೀವು ನಾರ್ತ್ ಕರ್ನಾಟಕ ಆದರೆ ಹುಬ್ಳಿಲಿ ಕೂಡ ನಮ್ಮ ಆಫೀಸ್ ಇದೆ, APMC ರೋಡಲ್ಲಿ. ಸೊ ಅಲ್ಲಿಂದ ನಾವು ಡೆಲಿವರಿ ಕೊಡ್ತೀವಿ ನಿಮಗೆ. ಮತ್ತು ಸರ್ವಿಸ್ ಎಲ್ಲ ನಿಮಗೆ ಸರ್ವಿಸ್ ಇಂಜಿನಿಯರ್ ಎಲ್ಲ ಇರ್ತಾರೆ. ಸರ್ವಿಸ್ ಎನಿ ಟೈಮ್ ನಿಮಗೆ ಸರ್ವಿಸ್ ಅವೈಲೇಬಲ್ ಇರುತ್ತೆ. ಸೊ ಅದರಿಂದ ಏನು ತೊಂದರೆ ಇಲ್ಲ. ಮತ್ತಿನ್ನೇನಂದರೆ ಸ್ಪೇರ್ಸ್ ಏನಾದರೂ ಹಾಳಾಯಿತು ಅಂತಂದರೆ ಸ್ಪೇರ್ಸ್ ಯಾವಾಗಲೂ ನಮ್ಮ ಹತ್ರ ಸ್ಟಾಕ್ ಇರುತ್ತೆ, ನೀವು ಕಾಲ್ ಮಾಡಿ ತೊಗೋಬೋದು.
ಮೇಡಮ್ ಈಗ ರೀಸೆಂಟಾಗಿ ಹುಬ್ಳಿಲೂ ಬ್ರಾಂಚ್ ಮಾಡಿದ್ದೀರಾ ಅಂದರೆ ಎಲ್ಲಿ ಮಾಡಿದ್ದೀರಾ? ಸೊ ಹುಬ್ಬಳ್ಳಿಯಲ್ಲಿ ಆ್ಯಕ್ಚುಲಿ ನಾರ್ತ್ ಕರ್ನಾಟಕದಿಂದ ತುಂಬ ನಮಗೆ ಕಾಲ್ ಬರೋದು, ಎಲ್ಲಿ ಹಾಸನದಲ್ಲಿ ಆಫೀಸ್ ಇದೆ, ಬ್ಯಾಂಗ್ಳೂರಲ್ಲಿದೆ, ನಮ್ಮ ಸೈಡ್ ಯಾವುದೂ ಇಲ್ವಲ್ಲ, ನಾವು ನೋಡಿ ತೊಗೋಬೇಕು, ಡೆಮೋ ನೋಡಿ ತೊಗೋಬೇಕು ಅಂತೆಲ್ಲ ಫೋನ್ ಮಾಡ್ತಾಯಿದ್ರು. ಸೊ ಅದರಿಂದ ಹುಬ್ಳಿಲಿ ಓಪನ್ ಮಾಡಿದ್ದೀವಿ. ಅದು APMC ರೋಡಲ್ಲಿದೆ, ಹುಬ್ಳಿ ಮತ್ತು ಧಾರವಾಡ ರೋಡ್ ಇದೆ ಅಲ್ಲ, ಅಲ್ಲಿ APMC ರೋಡಲ್ಲಿದೆ. ಅಡ್ರೆಸ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ, ಅಲ್ಲಿಗೆ ಫೋನ್ ಮಾಡಿ ನೀವು. ಅಲ್ಲಿ ಎಲ್ಲದೂ ಸಿಗುತ್ತಾ ನಿಮ್ಮದು? ಎಲ್ಲನೂ MDMದು ಎಲ್ಲದು, ಚಾಫ್ ಕಟ್ಟರ್ ಸಿಗುತ್ತೆ, ಮಿಲ್ಕಿಂಗ್ ಮಿಷಿನ್ ಸಿಗುತ್ತೆ, ಮತ್ತು ನಿಮ್ಮದು ಕೌ ಮ್ಯಾಟ್ ಸಿಗುತ್ತೆ, ಮತ್ತು ಕೌ ಡ್ರಿಂಕಿಂಗ್ ಬೌಲ್ ಸಿಗುತ್ತೆ. ಎಲ್ಲ ಥರ ನಿಮಗೆ ಡೈರಿಗೆ ಸಂಬಂಧಪಟ್ಟದ್ದು, ಫಾರ್ಮ್ ಸಂಬಂಧಪಟ್ಟದ್ದು ಎಲ್ಲ ಮೆಷಿನರಿ ಅಲ್ಲಿ ಸಿಗುತ್ತೆ ನಿಮಗೆ.